ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಬ್ಬಬ್ಬಬ್ಬಬ್ಬ, ಇಷ್ಟೊಂದ್ ಪ್ರೈಸ್ ಗೆಲ್ಲೋದು ಬೇಡ, ಈ ತರ ಹೊತ್ಕೊಂಡ್ ಬರಕ್ ಒದ್ದೋಡೋದು ಬೇಡ. ಏನೇ ಇದು? ನನ್ ಮಗಳು ಇಷ್ಟೆಲ್ಲ ಗೆಲ್ಲೋ ಜಾಣೇನಾ? ಅದೇ ಮತ್ತೆ ಹೇಗ್ ತಂದೆ ಇದನ್ನೆಲ್ಲ? ಹೇಗ್ ತಂದೆ ಅಂದ್ರೆ ಆಟೋಲ್ ತಂದೆ, ಪ್ರೈಸು ಕೊಟ್ಬಿಟ್ಟು ಕಾರಲ್ಲಿ ಕೊಟ್ಟು ಕಳಿಸ್ತಾರಾ? ನಿಂದೊಳ್ಳೆ ಕತೆ. ನಾನು ದೂರದಿಂದ ಬಂದಿದ್ದೀನಿ, ಕುಡಿಯಕ್ಕೆ ಏನಾದ್ರು ಮಾಡ್ಕೊಡು. ಎಲ್ರು ರೂಮಲ್ಲೂ ಒಂದೊಂದಿಡು. ಇವ್ರು ಯಾಕೆ ವಾಪಸ್ ಬಂದ್ರು? ಕಾರಲ್ಲಿ ಏನಾದ್ರೂ ಬಿಟ್ಟಿದ್ದೀನಾ? ನೀವ್ ಯಾಕೆ ಮತ್ತೆ ಬಂದ್ರಿ? ಹೊರಟ್ರಿ ಅನ್ಕೊಂಡೆ. ಕಾರಲ್ಲಿ ಏನಾದ್ರು ಮರ್ತಿದ್ದೀನಾ? ನಾನು ನಿಮ್ಮ ತಂದೆಯವ್ರನ್ನ ನೋಡ್ಬೇಕಿತ್ತು. ಹಾ, ರೀ, ಜಾಹ್ನವಿ ಎಷ್ಟೊಂದು ಪ್ರೈಸ್ ಗೆದ್ದಿದ್ದಾಳೆ ನೋಡಿ. ಅವಳೆಲ್ಲಿ? ಕರೀರಿ. ಅಪ್ಪ, ಅಮ್ಮ, ಅಪ್ಪ, 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 ಅಪ್ಪ. ಎಲ್ರಿಗೂ ನಮಸ್ಕಾರ. ಐ ಆಮ್ ಜಯಂತ್, JGC ಕೇಳಿರ್ಬೇಕಲ್ಲ? ಜಯಂತ್ ಗ್ರೂಪ್ ಆಫ್ ಕಂಪನೀಸ್. ನಾನು ಅದರ MD. ನಾನು ಇಲ್ಲಿಗೆ ಯಾಕೆ ಬಂದಿದ್ದೀನಿ ಇವತ್ತು? ಲೆಟ್ ಮಿ ಎಕ್ಸ್ಪ್ಲೇನ್. ನಾನು ತುಂಬ ಚಿಕ್ಕ ವಯಸ್ಸಿನಲ್ಲಿ ನನ್ನ ತಂದೆ ತಾಯಿನ ಕಳ್ಕೊಂಡ್ಬಿಟ್ಟೆ. ಆಮೇಲೆ ಈ ಕಂಪನಿನ ಈ ಮಟ್ಟಕ್ಕೆ ಕಟ್ಟೋಷ್ಟು ಬೆಳೆದಿದ್ದೀನಿ. ನನಗೆ ಜೀವನದಲ್ಲಿ ಯಾವ ಕೊರತೆಗಳೂ ಇಲ್ಲ, ಆದರೆ ನನ್ನವರು ಅನ್ನೋರು ಯಾರೂ ಇಲ್ಲ. ಮನೆಯಿಂದ ಹೊರಟು ನಿಂತಾಗ ಎಲ್ಲಿಗೆ ಹೊರಟಿದೆಯೋ ಅಂತ ಕೇಳೋ ಅಪ್ಪ ಒಬ್ಬರಿರಬೇಕು. ರಾತ್ರಿ ಲೇಟ್ ನೈಟ್ ನಿದ್ದೆ ಬರದೇ ಇದ್ದಾಗ ಇನ್ನೂ ನಿದ್ದೆ ಮಾಡಿಲ್ವಾ ಅಂತ ಕೇಳೋ ತಾಯಿ ಒಬ್ಬರಿರ್ಬೇಕು. ಆಗಾಗ ಜಗಳ ಆಡಕ್ಕೆ ಅಣ್ಣಂದ್ರಿರ್ಬೇಕು. ಪ್ರೀತಿ ತೋರಕ್ಕೆ ಅಕ್ಕ ಇರಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಮನೆಯಲ್ಲಿ ಪುಟ್ಟ ಅಜ್ಜಿ ಒಬ್ರು ಹೀಗಿರ್ಬೇಕು. ನಿಮ್ಮ ಫ್ಯಾಮಿಲಿ ನೋಡ್ತಿದ್ದ ಹಾಗೇನೆ ನಾನು ನಿಮ್ಮಲ್ಲಿ ಒಬ್ಬ ಆಗ್ಬೇಕು ಅನ್ನೋ ಆಸೆ ಆಯ್ತು. ನೀವು ಒಪ್ಪಿಕೊಡೋದಾದ್ರೆ ನಾನು ಜಾಹ್ನವಿನ ಮದುವೆ ಆಗ್ತೀನಿ. ಜಾಹ್ನವಿನ ಅವಳು ಕಾಲೇಜಲ್ಲಿ ನೋಡಿದೆ. ಮಾತು ನಡವಳಿಕೆ ಬಹಳ ಇಷ್ಟ ಆಯಿತು. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಈ ಸಂಸಾರ, ತುಂಬ ಕುಟುಂಬ ಬಹಳ ಇಷ್ಟ ಆಯಿತು.
ಯಾಕೆ ನೀವೆಲ್ಲರೂ ನನ್ನ ಹೀಗೆ ನೋಡ್ತಾ ಇದ್ದೀರಿ? ರೈಟ್, ಐ ಅಂಡರ್ಸ್ಟ್ಯಾಂಡ್. ನಾನು ದಿಢೀರಂತ ಬಂದು ಮದುವೆ ಮಾಡ್ಕೋತೀನಿ ಅಂತ ಹೇಳ್ತಾ ಇದ್ದೀನಿ. ನೀವು ನನ್ನ ಬಗ್ಗೆ ಪೂರ್ತಿ ವಿಷಯ ತಿಳ್ಕೊಂಡ ಮೇಲೆ ಮದುವೆಗೆ ಒಪ್ಪಿಗೆ ಕೊಡಿ. That is my card. ನೋಡಿ, ನೀವು ನಮ್ಮ ಮನೆಯವ್ರ ಬಗ್ಗೆ ತಿಳ್ಕೊಂಡಿದ್ದೀರಾ, ಆದರೆ ನಮ್ಮ ಮನೇಲಿ ಏನು ನಡೆದಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿಲ್ಲ. ಮೊನ್ನೆ ನನ್ನ ದೊಡ್ಡ ಮಗಳ ಮದುವೆ ಆಗ್ಬೇಕಾಗಿತ್ತು. ಆದರೆ ಆ ಮದುವೆ ನಿಂತೋಯ್ತು. ಈಗ ನೀವು ಇದ್ದಕ್ಕಿದ್ದಾಗೆ ಹೀಗೆ ಬಂದು ನಾನು ಎರಡನೇ ಮಗಳನ್ನ ಮದುವೆ ಆಗ್ತೀನಿ ಅಂದ್ರೆ ನಾವೇನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಸ್ವಲ್ಪ ಟೈಮ್ ಕೊಡಿ, ಯೋಚನೆ ಮಾಡಿ ಹೇಳ್ತೀವಿ. ಪ್ಲೀಸ್, ನೀವು ಇವಾಗಲೇ ಉತ್ತರ ಕೊಡಬೇಕು ಅನ್ನೋ ಯಾವ ಅವಶ್ಯಕತೆಯೂ ಇಲ್ಲ. ಪ್ಲೀಸ್ ಟೇಕ್ ಯು ಟೈಮ್. ಜಾಹ್ನವಿ, ಐ ರಿಯಲಿ ಲೈಕ್ ಯರ್ ಫ್ಯಾಮಿಲಿ. ನಾನು ಹೋಗಿ ಬರ್ತೀನಿ. ನಮಸ್ಕಾರ. ಏನೋ ಶೀನಾ, ಆ ಹುಡುಗ ಒಳ್ಳೆ ಮಿಂಚು ತರ ಬಂದು ಹೋಗ್ಬಿಟ್ನಲ್ಲ. JJC ಕಂಪನಿ ಸಿಕ್ಕಾಪಟ್ಟೆ ದೊಡ್ಡ ಕಂಪನಿ, ಆದ್ರೆ MD ಸೂಪರ್ ಕಣೆ. ಇವತ್ತೇ ಹೆಣ್ಣು ಕೇಳಕ್ ಬಂದಿದ್ದಾನೆ ಅಂದ್ರೆ ಲೆಕ್ಕಾಚಾರ ಏನೋ ಇರ್ಬೋದು. ಬಾರಿ ಕೂಡ. ನೋಡ್ರಿ ಸರೆ, ಇಷ್ಟಪಟ್ಟು ಕೇಳ್ಕೊಂಡ್ ಬಂದಿರ್ತಾರೆ. ಇಷ್ಟ ಆಯ್ತು ಅಂತ ಹೀಗೆ ಕೇಳ್ಕೊಂಡು ಬಂದವರಿಗೆಲ್ಲ ಹಿಂದೆ ಮುಂದೆ ನೋಡದೆ ಮಗಳನ್ನ ಕೊಡಕ್ಕಾಗತ್ತಾ? ಸುಮ್ಮನೆ ಇರೋದ್ ಬಿಟ್ಟು ಆ ಕಪ್ಪೆಗಳ ತರ ಅಲ್ಲೋಟ ಅಂತ ಇದ್ದೀರಲ್ಲ. ಹಾಗಲ್ಲ ಅಜ್ಜಿ, ಯಾರ್ಯಾರೋ ಕೇಳ್ಕೊಂಡು ಬಂದ್ರು ಅಂತ ಭಾವನನ್ ಮದ್ವೆನೇ ಆಗದೆ ಜಾನುನ್ ಮದ್ವೆ ಮಾಡಕ್ಕಾಗತ್ತಾ? ಅಮ್ಮ, ಅಪ್ಪ, ನನ್ನ ಮದುವೆ ವಿಷಯ ಮರ್ತ್ಬಿಡಿ. ಅದರಿಂದ ಯಾರಿಗೂ ತೊಂದರೆ ಆಗೋದು ಬೇಡ. ಅಪ್ಪ, ಅಮ್ಮ, ಇದರಲ್ಲಿ ಯಾರು ಯಾವ ಡೆಸಿಷನ್ನು ತಗೊಳ್ಳೋದು ಬೇಡ, ಸರಿನಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.